I'll be the last one left when the lights go out. I'm down to one last breath, but I can't stop now. We all fall down sometimes, yeah, but that's just life. So Hey winners! Congrats! Super! Hi, good morning. Welcome to Krishna Talks. So, ನೆನ್ನೆ ರಾತ್ರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಓಕೆ, ನೆನ್ನೆ ರಾತ್ರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇಟ್ ವಾಸ್ ಸೋ ಎಕ್ಸಾಸ್ಟೆಡ್. ಯೆಸ್ಟರ್ಡೇ 2 ಮ್ಯಾಚು ಸೋತು 1 ಮ್ಯಾಚು ವಿನ್ ಆಗಿತ್ತು. ಆ್ಯಕ್ಚುಲಿ ಆ 2 ಮ್ಯಾಚಲ್ಲೂ ಕೂಡ ನಾನು ಆಡಲಿಲ್ಲ. ನಾನು ಆಡಿದ್ದು 1 ಮ್ಯಾಚು. ಸೋತಿದ್ದು 2 ಮ್ಯಾಚಲ್ಲಿ ನಾನು ಆಡಲಿಲ್ಲ. ಗೆದ್ದಿದ್ದು 1 ಮ್ಯಾಚಲ್ಲಿ ನಾನು ಆಡಿದ್ದು. ಅದು 8:30ಗೋ 7:30ಗೋ ಏನೋ ಆಡಿದ್ದು ಅನಿಸುತ್ತೆ. ಸೊ ಇವತ್ತು ಒಂದು ಮ್ಯಾಚ್ ಇದೆ. ಅದು ವಿನ್ ಆಗಲೇಬೇಕು. ವಿನ್ ಆಯಿತು ಅಂತ ಅಂದರೆ ಅದು ಏನು, ನಿನ್ನೆ ಆ್ಯಕ್ಚುಲಿ 5 ಓವರ್ಸ್ಗೆ ನಾವು ಕಂಟ್ರೋಲ್ ಮಾಡಿದ್ದು 25 ರನ್ಸ್ ಏನೋ 24-25 ರನ್ಸ್ ಕೊಟ್ಟಿದ್ವಿ ಅಷ್ಟೇ. ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು. ಫೀಲ್ಡಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಇವತ್ತು ಕೂಡ ಅದೇ ಥರ 5 ಓವರ್ಸಲ್ಲಿ 20-25 ಇಷ್ಟು ಈ ರನ್ಸನ್ನು ಕಂಟ್ರೋಲ್ ಮಾಡಿ ವಿಕೆಟ್ಸನ್ನು ತೆಗೆದು ವಿತಿನ್ 2 ಓವರ್ಸಲ್ಲಿ ವಿ ಹ್ಯಾವ್ ಟು ಫಿನಿಶ್ ದಟ್ ಟಾರ್ಗೆಟ್ ಅಂತ ಅಂದರೆ ಡೆಫಿನೆಟ್ಲಿ ವಿ ಹ್ಯಾವ್ ಚಾನ್ಸ್ ಟು ರೀಚ್ ದ ಸೆಮೀಸ್. ನೋಡಬೇಕಿರುತ್ತೆ ಏನಾಗುತ್ತೆ ಅಂತ. ಈಗ ಆಲ್ಮೋಸ್ಟ್ 8:15 ಆಗೋಗಿದೆ. 8:30ಗೆ ಬರೋಕ್ಕೆ ಹೇಳಿದರು. ನಾನು ಹೋಗೋಷ್ಟೊತ್ತಿಗೆ 9 o'clock ಆಗಿಬಿಡುತ್ತೆ. ಸೊ ಇವತ್ತಂತೂ ಫುಲ್ ಮಜಾ ಇರುತ್ತೆ. ಯಾಕೆಂದರೆ ಎಂಟರ್ಟೈನ್ಮೆಂಟ್ ಶೋ ಪ್ರೋಗ್ರಾಮ್ಸ್ ಕೂಡ ಇದೆ ಇವತ್ತು. ಲಾಸ್ಟ್ ಡೇ ಅಲ್ವಾ, ಆ್ಯಂಡ್ ಫಸ್ಟ್ ಮ್ಯಾಚಸ್ ಆಗಿರೋದ್ರಿಂದ, ಫಸ್ಟ್ QPL ನಡೀತಾ ಇರೋಂಥ ಒಂದು ಸೀಸನ್ ಫಸ್ಟ್ ಆಗಿರೋದ್ರಿಂದ ತುಂಬ ಎಕ್ಸ್ಪೆಕ್ಟೇಷನ್ಸ್. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಆ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಹಾಕ್ತೀನಿ. ಇದು ಸೆಕೆಂಡ್ ಡೇ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಬಟ್ ನನಗೆ ಸ್ವಲ್ಪ ಲೇಟಾಗಿ ಹೇಳಿದ್ರು. ಆ್ಯಂಡ್ ಹಾಗೆ ಶಾರ್ಟ್ಲಿ ಇನ್ನೂ ಒಂದು ಸ್ಪೆಷಲ್ ನ್ಯೂಸ್ ಕೂಡ ಬರುತ್ತೆ ರಿಗಾರ್ಡಿಂಗ್ ಕ್ರಿಕೆಟ್. ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಏನು ಎತ್ತ ಅಂತ. ಸ್ಟೇ ಟ್ಯೂನ್ಡ್. ಸೊ ಇವಾಗ ಸದ್ಯಕ್ಕೆ ನಾನು ಹೊರಟಿದ್ದೀನಿ ನಮ್ಮ ಮನೆಯಿಂದ. ಹಾರ್ಡ್ಲಿ 45 ಮಿನಿಟ್ಸ್ ಬೇಕು, ಯಾಕೆಂದರೆ ಇವತ್ತು ಸಂಡೇ ಅಲ್ಲ, ಏನಂತ ಟ್ರಾಫಿಕ್ ಜಾಮ್ ಎಲ್ಲ ಇರಲ್ಲ. ಆರಾಮಾಗಿ ನಾನೊಂದು 45 ಮಿನಿಟ್ಸ್ಗೆ ರೀಚ್ ಆಗಿಬಿಡ್ತೀನಿ. ಸೊ ಬನ್ನಿ ಬೇಗ ಹೋಗೋಣ. ಫಸ್ಟ್ ಮ್ಯಾಚ್ ನಡೀತಾ ಇದೆ. ಆ್ಯಕ್ಚುಲಿ ಬಳ್ಳಾರಿ ಟೀಮ್ ಗೆಲ್ಲಬೇಕು, ಅಂದರೆ ಫೀಲ್ಡಿಂಗ್ ಮಾಡ್ತಿರೋ ಟೀಮ್ ಗೆಲ್ಲಬೇಕು. ಬಟ್ ಟಾರ್ಗೆಟ್ ನೋಡಿ 59ಗೆ ಆಲ್ರೆಡಿ 43 ಹೊಡೆದಿದ್ದಾರೆ. 2.4 ಓವರ್ಸ್ ಆಗಿದೆ. 3 ಓವರ್ಸ್ ಅಂದರೆ ಇನ್ನು ಆಲ್ಮೋಸ್ಟ್ 12-13-14 ಬಾಲ್ಸ್ ಏನೋ ಇದೆ. ಇನ್ನು ರನ್ಸ್ ಐ ಥಿಂಕ್ 14 ಬಾಲ್ಸ್ ಇದೆ. ಕಂಟ್ರೋಲ್ 1 4 6 ಬಿಡಬಾರ್ದು. ಕಂಟ್ರೋಲ್ ಮಾಡಬೇಕು. ಬರೀ ಡಾಟ್ ಬಾಲ್ಸೇ ಹಾಕ್ತೀವಿ. ನೋಡೋಣ ಯಾರು ವಿನ್ ಆಗ್ತಾರೆ. ಆ್ಯಕ್ಚುಲಿ 2ನೇ ದಿನ ಲೀಗ್ ಮ್ಯಾಚಸ್ಸು ಎಲ್ಲ ಟೀಮ್ಗೂ ಒಂದೊಂದು ಮ್ಯಾಚಸ್ ಇತ್ತು. ಜಸ್ಟ್ 2 ಟೀಮ್ಸ್ಗೆ ಮಾತ್ರ 2 ಮ್ಯಾಚಸ್ ಅಂತ ಹೇಳಿ ಮಾಡಿದ್ರು. ಸೊ ಮೀನ್ ವೈಲ್ ಈ ಥರ ಎಂಟರ್ಟೈನ್ಮೆಂಟ್ ಶೋಸ್ ಕೂಡ ಎಲ್ಲ ಡ್ಯಾನ್ಸ್ ಮಾಡೋರೆಲ್ಲ ಕೊಡ್ತಾಯಿದ್ರು. ನಮ್ಮ ಮ್ಯಾಚ್ ಸ್ಟಾರ್ಟ್ ಆಗೇ ಹೋಯಿತು. ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ನಾನು ಸ್ಟ್ರೈಕಿಗೆ ಹೋಗ್ತೀನಿ ಫಸ್ಟ್ ಆಫ್ ಆಲ್, ಬ್ಯಾಟಿಂಗ್ ಮಾಡ್ತೀನಿ ಅನ್ನೋದೇ ನನಗೆ ಕನ್ಫರ್ಮ್ ಇರಲಿಲ್ಲ. ಬಟ್ ಆ್ಯಕ್ಚುಲಿ ಎಸ್ 4-6 ಐ ಥಿಂಕ್ 3-6 3-4 ಏನೋ ಹೊಡೆದಿದ್ದೀನಿ. ಅದು ಬಿಟ್ಟು ಇಂಡಿವಿಜುವಲ್ ಆಗಿ 32 ರನ್ಸ್ನ ಸ್ಕೋರ್ ಮಾಡಿದ್ದೀನಿ ವಿತ್ 15 ಬಾಲ್ಸ್. ನನ್ನ ಖುಷಿಗಂತೂ ಪಾರನೇ ಇರಲಿಲ್ಲ ಅಂತ ಹೇಳ್ಬೋದು. ಐ ವಾಸ್ ಸೋ ಹ್ಯಾಪಿ. ಯಾಕೆ ಅಂತಂದರೆ ಟೀಮಲ್ಲಿ ಎಲ್ಲರೂ ಒಂದು 15-20 ಡೇಸಿಂದ ಪ್ರಾಕ್ಟೀಸ್ ಮಾಡಿದ್ರು. ಸೊ ನಾನು ಜಸ್ಟ್ ಮ್ಯಾಚಸ್ ಇನ್ನೊಂದು 3 ಡೇಸ್ ಇದೆ ಅನ್ನೋ ಹಾಗೆ ಹೋಗಿದ್ದು. ಪ್ರಾಕ್ಟೀಸ್ಗೆ ಹೋಗಿದ್ದಂತೂ ಜಸ್ಟ್ 2 ಡೇಸ್ ಅಷ್ಟೇ. ಅದು ಬಿಟ್ಟು ಒಂದು ದಿನ ನಾನು ನಮ್ಮ ಮನೆ ಹತ್ರನೇ ಒಬ್ಬರ ಹತ್ರ ರಿಕ್ವೆಸ್ಟ್ ಮಾಡಿ ಕೋಚ್ ತೊಗೊಂಡಿದ್ದೆ 1.5 ಅವರು. ಅದು ಅಷ್ಟೇ ನನಗೆ ಯುಟಿಲೈಸ್ ಆಗಿದ್ದು. ಸೊ ಟೀಮಲ್ಲೆಲ್ಲ ಹೇಗೆ ಅಂತಂದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಲ್ವಾ. ಸೊ ನಾವು ಮಾಡಬೇಕು, ನೀನು ಯಾಕೆ ಮಾಡ್ತೀಯಾ, ಸೊ ಹೂ ಇಶಿ ಅನ್ನೋ ಥರ ಆಗಿಬಿಟ್ಟಿತ್ತು. ದೆನ್ ನಾನು ಫೈಟ್ ಮಾಡಿ ನನಗೆ ಕೊಡಿ ಬ್ಯಾಟಿಂಗ್ನ ನಾನು ಮಾಡ್ತೀನಿ, ಲೆಟ್ ಮೀ ಪ್ಲೇ ಆಲ್ಸೋ ಅಂತ ಹೇಳಿ
ತುಂಬ ಗಲಾಟೆನೇ ಆಯಿತು. ಸ್ವಲ್ಪ ತೀರಾ ಪರ್ಸ್ನಲ್ ಆಗೇ ತೊಗೊಂಡಿದ್ರು ಒಬ್ರಂತೂ. ಇನ್ನು ಮಿಕ್ಕಂಥ ಎಲ್ಲ ಪ್ಲೇಯರ್ಸು ಕೂಡ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ದರು. ದಟ್ಸ್ ಓಕೆ, ಐ ಡೋಂಟ್ ಕೇರ್. ಯಾಕೆ ಅಂದರೆ ಟೈಮ್ ಬಂದಾಗ ನಮ್ಮ ಸ್ಟ್ರೆಂತ್ ಏನಿದೆ, ನಮ್ಮ ಕೆಪಾಸಿಟಿ ಏನಿದೆ ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. ಸೊ ಅವ್ರವ್ರ ಕೆಪಾಸಿಟಿ ಏನಿದೆ ಅವರು ಪ್ರೂವ್ ಮಾಡಿಕೊಂಡು ನೋಡಿಕೊಂಡ್ರೆ ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ಎಂಥದ್ದೇ ಸಿಚುವೇಶನ್ ಬಂದ್ರೂ ಕೂಡ ಇಲ್ಲಿವರೆಗೂ ನಾನು ತುಂಬ ಸ್ಟ್ರಾಂಗ್ ಆಗಿ ಡೀಲ್ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಅದನ್ನು ಫೇಸ್ ಮಾಡ್ಕೊಂಡು ಬಂದಿದ್ದೀನಿ. ಈವನ್ ದೋ ಇನ್ ಮೈ ಪರ್ಸ್ನಲ್ ಲೈಫ್ ಆ್ಯಂಡ್ ನನ್ನ ಪ್ರೊಫೆಷ್ನಲ್ ಲೈಫಲ್ಲೂ ಕೂಡ ಅಷ್ಟೇ. ಇದು ಒಂದು ಗೇಮ್ ಥರ ತೊಗೋಬೇಕಾಗಿತ್ತು. ಆದರೆ ಏನು ಮಾಡೋಕ್ಕಾಗಲ್ಲ, ತೀರಾ ಪರ್ಸ್ನಲ್ ಆಗಿ ಅವ್ರುಗಳು ತೊಗೊಂಡಾಗ ನಾವೇನು ಮಾಡೋದಕ್ಕಾಗಲ್ಲ. ಬಟ್ ನಾನಂತೂ ಐ ವಾಸ್ ಜಸ್ಟ್ ಎಂಜಾಯಿಂಗ್ ಆ್ಯಂಡ್ ತುಂಬಾ ಖುಷಿ ಆಯಿತು. ಯಾವತ್ತೂ ಕೂಡ ನಾನು ಬ್ಯಾಟಿಂಗ್ ಮಾಡಿದವಳೆ ಅಲ್ಲ, ಅಂಥದ್ರಲ್ಲಿ ಇಷ್ಟೊಂದು ಎನರ್ಜಿ ನನಗೆ ಎಲ್ಲಿಂದ ಬಂತು ಅಂತ ನನಗಂತೂ ಗೊತ್ತಾಗಲಿಲ್ಲ. ಬಟ್ ಐ ಜಸ್ಟ್ ವಾಂಟೆಡ್ ಟು ಪ್ಲೇ ಫಾರ್ ದ ಟೀಮ್ ಅಂತ ನನ್ನ ಒಪಿನಿಯನ್ ಇತ್ತು. ಸೊ ಹಾಗಾಗಿ ಆಡಿದೆ ಆ್ಯಂಡ್ ಐ ಪ್ರೂವ್ಡ್ ಇಟ್ ಅಂತ ನನ್ನ ಒಪಿನಿಯನ್. ಆಬ್ವಿಯಸ್ಲಿ ಪ್ರಾಕ್ಟೀಸ್ ಮೇಕ್ಸ್ ಎವ್ರಿ ಒನ್ ಪರ್ಫೆಕ್ಟ್. ಬಟ್ ಮನಸ್ಸಲ್ಲಿ ಒಳ್ಳೇದಿದ್ದಾಗ ಡೆಫಿನೆಟ್ಲಿ ನಾವು ಏನು ಅನ್ಕೋತೀವಿ ಆ ಪರ್ಪಸ್ನ ಸರ್ವ್ ಮಾಡೋದಕ್ಕಾಗತ್ತೆ. ಮನಸ್ಸಲ್ಲಿ ಒಂದು ಮೇಲೆ ಒಂದು ಇಟ್ಕೊಂಡು ಇನ್ನೊಬ್ರನ್ನ ಅವ್ರನ್ನ ಏನು ಹೇಳ್ತಾರೆ ಇನ್ಸಲ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಅದು ಯಾವತ್ತೂ ವರ್ಕ್ ಆಗಲ್ಲ ಅನ್ನೋದು ನನ್ನ ಭಾವನೆ. ಸೊ ನಾನು ಆಡಿದ ಮ್ಯಾಚಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ನನಗೇ ಸಿಕ್ತು, ನೋಡಿದ್ರಲ್ಲ. ಸೊ ನಮ್ಮ ಟೀಮ್ ಪ್ಲೇಯರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದರು. ಈ ಒಂದು ಬೌಲಿಂಗ್ ಟೀಮ್ ಕೂಡ ಅಷ್ಟೇ ನನ್ನ ಜೊತೆಯಲ್ಲಿ ನಾವು ಬೆಳಗ್ಗೆನೇ ಮಾತಾಡ್ಕೊಂಡಿದ್ವಿ. ಎನಿ ಹೌ ನಾವು ಮ್ಯಾಚಲ್ಲಿ ವಿನ್ ಆಗಿಲ್ಲ ಅಂದ್ರೂ ಸೊ ಜಸ್ಟ್ ಎಂಜಾಯ್ ದ ಮ್ಯಾಚ್ ಅಷ್ಟೇ. ಯಾಕೆಂದರೆ ಎರಡೂ ಟೀಮ್ಗೆ ನಮಗೆ ಕ್ವಾಲಿಫೈ ಆಗೋದಕ್ಕೆ ಇರಲಿಲ್ಲ ಸೆಮೀಸ್ಗೆ. ಸೊ ಹಾಗಾಗಿ ಎಂಜಾಯ್ ಮಾಡ್ಕೊಂಡು ಆಡೋಣ ಅಂತ ಹೇಳಿ. ಸೊ ಆಫ್ಟರ್ ದಿ ಮ್ಯಾಚ್ ಕೂಡ ನಾನು ಸಖತ್ ಎಂಜಾಯ್ ಮಾಡ್ತಾಯಿದ್ದೆ. ಐ ಥಿಂಕ್ ಈ ಕ್ಲಿಪ್ಪಿಂಗ್ಸು ಬಿಫೋರ್ ದಿ ಮ್ಯಾಚು ನಾನು ಎಷ್ಟು ಡಾನ್ಸ್ ಮಾಡಿದೆ ಗೊತ್ತಾ. ಟಾಸ್ ಸೋತು ಟಾಸನ್ನು ಗೆದ್ದಿದ್ದು ಬಳ್ಳಾರಿ ಟೀಮ್. ಅದ್ರ ಜೊತೆಯಲ್ಲಿ ನಮಗೆ ಬ್ಯಾಟಿಂಗನ್ನು ಕೊಟ್ಟರು. ನಾವಂತೂ ಚಿಂದಿ ಚಿತ್ರಾನ್ನ ಮಾಡಿಬಿಟ್ವಿ, ಫುಲ್ ಡಾನ್ಸು. ಯಾಕೆಂದರೆ ಅಷ್ಟೊಂದು ಜನ ಆರ್ಟಿಸ್ಟ್ಗಳು ಒಂದೇ ಕಡೆ ಸೇರಿದ್ದು ನಿಜವಾಗ್ಲೂ ಫಸ್ಟ್ ಎವರ್ ಮೀಟ್ ಅಂತ ಹೇಳ್ಬೋದು. ತುಂಬಾ ಖುಷಿಯಾಗಿತ್ತು. ಟಿಲ್ ದ ಎಂಡ್ ಕಪ್ನ ಕೊಡೋವರೆಗೂ ಕೂಡ, ವಿನ್ನರ್ಸ್ಗೆ ಕಪ್ನ ಕೊಡೋವರೆಗೂ ಕೂಡ ನಾವು ಸಖತ್ ಡಾನ್ಸ್ ಅಂದರೆ ಡಾನ್ಸ್ ಇಟ್ಸ್ ಜಸ್ಟ್ ಅ ಡಾನ್ಸ್. ನೋಬಡಿ ಈಸ್ ವಾಚಿಂಗ್ ಅಸ್ ಅನ್ನೋ ರೀತಿಯಲ್ಲಿ ಡಾನ್ಸ್ ಮಾಡ್ತಾನೆ ಇದ್ವಿ. ನನ್ನ ಪಕ್ಕದಲ್ಲಿ ಬಿಗ್ ಬಾಸ್ಗೆ ಹೋಗಿದ್ದಂಥ ಭಾಗ್ಯಶ್ರೀ ಅವರು ಕೂಡ ಡಾನ್ಸ್ ಮಾಡ್ತಾಯಿದ್ರು, ರೂಪಾಲಿ, ಸಹನಾ, ತನು ಆ್ಯಂಡ್ ಮಮತಾ ಅವರು, ಬಾಡಿ ಬಿಲ್ಡರ್ ಮಮತಾ ಅವರು, ಎಲ್ಲರೂ ಕೂಡ ಸಖತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇಟ್ ವಾಸ್ ರಿಯಲಿ ಫನ್. ಒಂದು ಆಟ ಅಂದಮೇಲೆ ಸೋಲು ಗೆಲುವು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಅದನ್ನು ಅಕ್ಸೆಪ್ಟ್ ಮಾಡೋ ಮನಸ್ಸಿರ್ಬೇಕಷ್ಟೇ. ಆರ್ಟಿಸ್ಟ್ಗಳಿಗೆ ಏನಾಗುತ್ತೆ, ಕೆಲವೊಬ್ಬರಿಗೆ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿರುತ್ತೆ. ಬಿಕಾಸ್ ಕೆಲವೊಂದು ಪ್ರಾಜೆಕ್ಟ್ಗಳಿಗೆ ಅವರು ಸ್ಕ್ರೀನಿಂಗ್ ಅಂತ ಹೋದಾಗ ಕೆಲವೊಬ್ಬರು ರಿಜೆಕ್ಟ್ ಆಗಿರ್ತಾರೆ. ಇನ್ನು ಕೆಲವರಿಗೆ ಸಕ್ಸಸ್ನೇ ನೋಡಿ ಅಭ್ಯಾಸ ಆಗಿರುತ್ತೆ. ಆ ಥರ ಸಕ್ಸಸ್ನ ಮಾತ್ರ ನೋಡಿ ಅಭ್ಯಾಸ ಇತ್ತು ನನಗೆ. ಫೇಲ್ಯೂರ್ ಅನ್ನೋದು ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ನನ್ನ ಲೈಫಲ್ಲಿ ಇಲ್ಲಿವರೆಗೂ. ಎಲ್ಲೂ ಕೂಡ ನಾನು ರಿಜೆಕ್ಟ್ ಆದಂಥವಳೆ ಅಲ್ಲ. ಬಟ್ ಈ ಆಟ ನನಗೆ ಒಂದು ರೀತಿಯಲ್ಲಿ ಸೋಲು ಗೆಲುವು ಎಲ್ಲವನ್ನು ತಂದುಕೊಡ್ತು, ಕಲಿಸ್ತು ಅಂತಲೇ ಹೇಳ್ಬೋದು. ಸೊ ನಿಜವಾಗ್ಲೂ ಈ ಥರ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿನಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು ಬಹಳನೇ ಮುಖ್ಯ. ಅಟ್ಲೀಸ್ಟ್ ನಮಗೆ ಒಂದಷ್ಟು ಮೆಂಟಲ್ ಸ್ಟ್ರೆಸ್ ಕಡಿಮೆ ಆಗುತ್ತೆ ಈ ಥರ ಆಟಗಳನ್ನು ಆಡೋದ್ರಿಂದ ಅಂತ ನನ್ನ ಒಪಿನಿಯನ್. ಸೊ ನೀವು ಕೂಡ ಅಷ್ಟೇ, ಯಾರು ಬ್ಲ್ಯಾಂಕ್ ಔಟ್ ಆಗೇ ಇರಬೇಡಿ. ಸೊ ಏನಾದರೂ ಒಂದು ಆ್ಯಕ್ಟಿವಿಟಿನಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಅಫ್ಕೋರ್ಸ್ ಡಾನ್ಸ್ ಅಂದರೆ ನನಗೆ ಸಖತ್ ಇಷ್ಟ. ಆದರೆ ನನಗೆ ಇತ್ತೀಚೆಗೆ ನೀನು ಡಾನ್ಸ್ ಮಾಡಿಕೊಡೋದು, ಸೋಷಿಯಲ್ ಮೀಡಿಯಾದಲ್ಲೆಲ್ಲೂ ಹಾಕ್ಕೊಡೋದು, ಈ ಥರ ಎಲ್ಲನೂ ಕಂಡೀಷನ್ಸ್ ಬಂದಿತ್ತು. ಆದ್ದರಿಂದ ನಾನು ಎಷ್ಟು ಬೇಸತ್ತಿದ್ದೆ ಅನ್ನೋದು ನನಗೆ ಮಾತ್ರ ಗೊತ್ತು. ಬಟ್ ನೌ ಐ ಆಮ್ ರಿಯಲಿ ಫೀಲಿಂಗ್ ವೆರಿ ಪ್ರೌಡ್ ಅಬೌಟ್ ಮೀ. ಐ ಕ್ಯಾನ್ ಡೂ ಎನಿಥಿಂಗ್ ಅಂತ ಹೇಳಿ. ಸೊ ಇದು ಈ ಮ್ಯಾಚ್ ಕೋಲಾರ, ಶಿವಮೊಗ್ಗ ಮತ್ತು ಬ್ಯಾಂಗ್ಳೂರು ಅಂತ ಅನಿಸುತ್ತೆ. ಸೊ ಸಖತ್ತಾಗಿತ್ತು. ಆ್ಯಂಡ್ ಲೈಟ್ ಶೋ ಕೂಡ ಮಾಡಿದರು. ಅದೇ ಒಂದು ಸ್ಮಾಲ್ ಗ್ಲಿಮ್ಸೇ ಹಾಕಿದ್ದು ನಾನು. ನಿಜವಾಗ್ಲೂ ಎಲ್ಲ ಮ್ಯಾಚಸ್ ಸಖತ್ತಾಗಿತ್ತು. ನಾನಂತೂ ಸೂಪರ್ ಡೂಪರಾಗಿ ಎಂಜಾಯ್ ಮಾಡಿದೆ. ಇವಳಿಗೆ ಇವತ್ತು ನಾವು ಆಟ ಆಡೋದಕ್ಕೆ ಬಿಡಬೇಕಾ? ನೋ ವೇ, ಚಾನ್ಸೇ ಇಲ್ಲ. ಏನು ಆಡ್ತಾಳೆ ಇವಳು ಅಂತ ಕೆಲವರೆಲ್ಲ ಯಾರೋ ಒಬ್ಬರು ಈ ಥರ ಎಲ್ಲ ನನಗೆ ಟಾಂಟ್ ಮಾಡಿದ್ರು. ಬಟ್ ಐ ಪ್ರೂವ್ಡ್ ಇಟ್ ಆ್ಯಂಡ್ ಐ ಹ್ಯಾವ್ ಬಿಕಮ್ ಅ ಪ್ಲೇಯರ್ ಆಫ್ ದಿ ಮ್ಯಾಚ್ ಅಂತ ಹೇಳಿ. ದಟ್ಸ್ ಓಕೆ. ಪಾಪ ಅವರು ಪ್ರಾಕ್ಟೀಸ್ ಮಾಡಿರ್ತಾರಲ್ವ, ನಮಗೆ ಸಿಗಲಿ ಆಪರ್ಚುನಿಟಿ. ಕೊನೆಯಲ್ಲಿ ಬಂದವ್ರು ಯಾಕೆ ಮಾಡಬೇಕು ಅಂತ ಇತ್ತೇನೋ ಅವ್ರ ಭಾವನೆಯಲ್ಲಿ ಗೊತ್ತಿಲ್ಲ. ಶೀ ಟುಕ್ ಇಟ್ ವೆರಿ ಪರ್ಸ್ನಲಿ. ಬಟ್ ನನಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಬಂತು, ಖುಷಿನೂ ಆಯಿತು. ಆ್ಯಂಡ್ ಅಫ್ಕೋರ್ಸ್ ನಾನು
ಯಾವುದೇ ವಿಷಯ ಅಂತ ಬಂದಾಗ ಅದಕ್ಕೆ ಅಷ್ಟೇ ಡೆಡಿಕೇಟೆಡ್ ಆಗಿ ನಾನು ವರ್ಕ್ ಮಾಡ್ತೀನಿ ಅನ್ನೋದಕ್ಕೆ ಇಲ್ಲಿ ನಡೆದಂಥ ಒಂದು ಮಿರಾಕಲ್ಲೇ ಕಾರಣ ಅಂತ ಹೇಳಬಹುದು, ಎಕ್ಸಾಂಪಲ್ ಅಂತ ಹೇಳಬಹುದು. ಪ್ಲೇಯರ್ ಆಫ್ ದಿ ಮ್ಯಾಚ್ ಅಂತ ಹೇಳಿ ನನಗೆ ಗೋವಿಂದಪ್ಪ ಸಿಲ್ಕ್ಸ್ ಕಡೆಯಿಂದ ಒಂದು ಬ್ಯೂಟಿಫುಲ್ ಆಗಿರುವಂಥ ಮೈಸೂರು ಸಿಲ್ಕ್ ಸ್ಯಾರಿ ಕೂಡ ಬಂತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್ಲಿ ವಿಡಿಯೋ ಜಾನ್ವಿ ಅವರು. ಸೊ ನಿಮಗೆ ಗೊತ್ತಿರಬಹುದು, ಅವರು ಕೂಡ ಫೇಮಸ್ ಆ್ಯಂಕರು, ಈಗ ಸವಿರುಚಿ ಅಂತ ಹೇಳಿ ಕಲರ್ಸಲ್ಲಿ ಮಾಡ್ತಿದ್ದಾರೆ. ಸೊ ನನ್ನ ಬ್ಯಾಟಿಂಗ್ ವೀಡಿಯೋಸನ್ನು ನನಗೆ ಬಂದಿದ್ದಂಥ ಫ್ರೆಂಡ್ಸ್ ಎಲ್ಲರೂ ಕೂಡ ಮಾಡಿದರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವೀಡಿಯೋಸ್. ನನ್ನ ಎಲ್ಲ ಫ್ರೆಂಡ್ಸ್ಗೂ ವೀಡಿಯೋಸ್ ಮಾಡಿ ನನಗೆ ಕಳಿಸ್ಕೊಟ್ಟಂಥ ಎಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಎಲಿಮಿನೇಟರ್ ಮ್ಯಾಚ್ ಅಂತೂ ಫೈನಲ್ ಮ್ಯಾಚ್ಗಿಂತ ಸಖತ್ ಹೈ ವೋಲ್ಟೇಜ್ ಮ್ಯಾಚ್ ಆಗಿ ಇತ್ತು. ಯಾಕೆಂದರೆ 30 ಬಾಲ್ಸಲ್ಲಿ 94 ಸ್ಕೋರ್ ಮಾಡಿದ್ರು. ಅದನ್ನು ಕೂಡ ಚೇಸ್ ಮಾಡಿ ವಿನ್ ಆಯಿತು ಬ್ಯಾಂಗ್ಳೂರ್ ಟೀಮು. ಅದಾದಮೇಲೆ ಫಿನಾಲೆಗೆ ಬಂತು. ಫಿನಾಲೆನಲ್ಲಿ ಯಾವ ಟೀಮ್ ವಿನ್ ಆಯಿತು ಅಂತಂದರೆ ಕೋಲಾರ್ ಟೀಮ್. ಎಸ್, ಕೋಲಾರ್ ಟೀಮ್ ವಿನ್ ಆಯಿತು. ನಾನಂತೂ ಆಫ್ಟರ್ ದಿ ಮ್ಯಾಚು ಡ್ರೆಸ್ ತೊಗೊಂಡು ಹೋಗಿದ್ದೆ, ರೆಡಿಯಾಗಿ ಜಸ್ಟ್ ಆಡಿಯನ್ಸ್ ಪೋಲಲ್ಲಿ ಕೂತ್ಕೊಂಡು ಐ ವಾಸ್ ಜಸ್ಟ್ ಎಂಜಾಯಿಂಗ್ ದ ಮ್ಯಾಚ್. ಡಾನ್ಸ್ ಅಂದರೆ ಡಾನ್ಸ್ ಒಂದು ಬರ್ತಾ ಇದ್ದಿದ್ದು ಎನರ್ಜೆಟಿಕ್ ಸಾಂಗ್ಸ್ಗೆ. ನೋಡಿ ಇಲ್ಲಿ ನಮ್ಮ ಮ್ಯಾಚ್ ಆದಮೇಲೆ ನಾವು ವಿನ್ ಆದಮೇಲೆ ಎಷ್ಟು ಡಾನ್ಸ್ ಮಾಡಿದ್ದೀವಿ ಅಂತ. ಒಂದು ಬ್ಯೂಟಿಫುಲ್ ಸಾಂಗ್ಗೆ ತನು ಅವರು ಲಿರಿಕ್ಸ್ನ ಮಾಡಿ ಅದಕ್ಕೆ ಸಾಂಗನ್ನು ಕೂಡ ಮಾಡ್ಕೊಂಡು ಬಂದಿದ್ದರು. ಅದೇ ಸಾಂಗನ್ನು ಪ್ಲೇ ಮಾಡಿದರು, ನಮ್ಮ ಹುಬ್ಳಿ ಟೀಮ್ ಸಾಂಗು. ಸೊ ಅದಕ್ಕೆ ನಾವು ಎಲ್ಲರೂ ಕೂಡ ಮಸ್ತ್ ಮಜಾ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ವಿ. ಆದರೆ ಈಗ ಆ ಸಾಂಗನ್ನು ಇಲ್ಲಿ ನಾನು ಹಾಕೋಕ್ಕಾಗಲ್ಲ ಬಿಕಾಸ್ ಆಫ್ ದ ಕಾಪಿ ರೈಟ್ಸ್, ಬಟ್ ಎಂಜಾಯ್ ಮಾಡಿದಂತೂ ಅಲ್ಟಿಮೇಟ್ ಆಗಿತ್ತು. ಸೊ ಇದಾಗಿತ್ತು ನಮ್ಮ ಕ್ವೀನ್ಸ್ ಪ್ರೀಮಿಯರ್ ಲೀಗ್ನ ಸೀಸನ್ 1ನ ಮಸ್ತ್ ಮಜಾ ಮಾಡಿದ್ದು ಆ್ಯಂಡ್ ನಮ್ಮ ಟೀಮ್ನ ಎಂಡಿಂಗ್. ಹಾಗೆ ಫೈನಲ್ ಮ್ಯಾಚ್ವರೆಗೂ ಇದ್ವಿ. ಕೋಲಾರದವರು ಈ ಒಂದು QPLನ ಫಸ್ಟ್ ಸೀಸನ್ನ ವಿನ್ನರ್ ಆದರು. ಆ್ಯಂಡ್ ಈ ಡಾನ್ಸ್ನ ನೋಡ್ತಾ ನೀವೆಲ್ಲರೂ ಎಂಜಾಯ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನನ್ನ ಕೃಷ್ಣೆ ಟಾಕ್ಸ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಈ ಒಂದು ವ್ಲಾಗ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದೆ ನಿಮಗೆ ಯಾವ ರೀತಿಯಾಗಿ ವ್ಲಾಗ್ಸ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಡೆಫಿನೆಟ್ಲಿ ಐ ಆಮ್ ಶ್ಯೂರ್ ನಾನು ನಿಮಗೆ ಇಷ್ಟ ಆಗುವಂಥ ಒಂದು ವಿಡಿಯೋನ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.